ಸರ್, ಇವಾಗ ಭಾರತೀಯ ಜನತಾ ಪಕ್ಷ ಮಿತ್ರ ಪಕ್ಷದಂತ ಜೆಡಿಎಸ್ ಅವರು ಕೂಡ ತಮ್ಮ ಜೊತೆ ಇವಾಗ ಹೋರಾಟಕ್ಕೆ ಇದ್ರ ನಿಮ್ಮ ಜೊತೆಗೆ ನಿಮ್ಮ ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ನು ಕೂಡ ಇವಾಗ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಏನಾದ್ರು ಮಾಡಿ ಬಿಜೆಪಿ ಮಾಡ್ತಾ ಇರತಕ್ಕಂತ ಹೋರಾಟನ ಸೈಡ್ ಲೈನ್ ಮಾಡಬೇಕು, ಕೇಂದ್ರ ಸರ್ಕಾರನು ಬೆಲೆ ಹೆಚ್ಚಳ ಮಾಡಿದೆ ನೋಡಿ ಅಂತ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ನಾನು ಹೇಳ್ತೇನೆ. ಗ್ಯಾಸ್ ಬೆಲೆ ಏನ್ ಕೇಂದ್ರ ಸರ್ಕಾರ 50 ರೂಪಾಯಿ ಹೆಚ್ಚಿಗೆ ಮಾಡಿದೆ, ಈಗ 1 ವರ್ಷದ ಕೆಳಗಡೆ 1003 ರೂಪಾಯಿ ಇತ್ತು. 1003 ರೂಪಾಯಿ ಅದನ್ನ 800 ರೂಪಾಯಿಗೆ ಕಡಿಮೆ ಮಾಡಿದ್ರು. 200 ರೂಪಾಯಿ ಬೆಲೆ ಕಡಿಮೆ ಮಾಡಿ 800 ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ರು. ಈಗ ಅದನ್ನ 50 ರೂಪಾಯಿ ಹೆಚ್ಚು ಮಾಡಿದ್ದಾರೆ, ಅಂದ್ರೆ 853 ರೂಪಾಯಿ. ಈಗ ನಾನು ಕೇಳ್ತೇನೆ, ಮುಂಚೆ ಹಾಲಿನ ದರ ನಮ್ ಸರ್ಕಾರ ಇದ್ದಾಗ 39 ರೂಪಾಯಿ ಇತ್ತು, ಈಗ ಎಷ್ಟಿದೆ? 48 ರೂಪಾಯಿ. ನೀವೇನ್ ಕಡಿಮೆ ಮಾಡಿದೀರಾ? ನಾವು ಕಡಿಮೆ ಮಾಡಿದೀವಿ. 1000 ರೂಪಾಯಿ ಇದ್ದಿದ್ದನ್ನ ನಾವು 853 ರೂಪಾಯಿ, ಈಗ 50 ರೂಪಾಯಿ ಅಷ್ಟೇ ಜಾಸ್ತಿ ಮಾಡಿದ್ವಿ. ಆದ್ರಿಂದ ನೀವು 48 ವಸ್ತುಗಳ ಬೆಲೆ ಹೆಚ್ಚು ಮಾಡಿದಿರಿ, ನಾವೇನ್ ಹೆಚ್ಚು ಮಾಡಿದೀವಿ? ನಿತ್ಯ ಉಪಯೋಗದ ವಸ್ತುಗಳನ್ನೆಲ್ಲವನ್ನು ಕೂಡ ಈ ಸರ್ಕಾರ ಹೆಚ್ಚು ಮಾಡಿದೆ. ನಿತ್ಯೋಪಯೋಗಿ ವಸ್ತುಗಳು ಅನಿವಾರ್ಯವಾಗಿ ಟ್ಯಾಕ್ಸ್ ಕೊಡ್ಲೇಬೇಕು. ಒಂದ್ ರೀತಿ ಟ್ಯಾಕ್ಸ್ ನ ಯುದ್ಧ, ದಾಳಿ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ. ಇದನ್ನ ನಾವು ವಿರೋಧಿಸ್ತೇವೆ. ಸರ್, ಇವಾಗ ಒಂದ್ ಕಡೆ ನೀವು ಜನಾಕ್ರೋಶ ಕಾರ್ಯಕ್ರಮಗಳನ್ನ ಸರ್ಕಾರದ ವಿರುದ್ಧ ಹೋರಾಟ ನಡೆಸಿದ್ದೀರಿ, ಆದ್ರೆ ತಮ್ಮ ಮಿತ್ರ ಪಕ್ಷ ಜೆಡಿಎಸ್ ತೆಗೆದುಕೊಂಡು ಹೋಗ್ತಾ ಇಲ್ಲ. ಜೆಡಿಎಸ್ ಏನಾಯ್ತು? ರಾಜ್ಯದಲ್ಲಿ ಹೋರಾಟ ಮಾಡುವಂತ ಸ್ಥಿತಿ ನಿರ್ಮಾಣ. ಎಲ್ಲ ವಿಷಯಗಳಲ್ಲೂ ಕೂಡ ನಾವು ಅನೇಕ ಸಾರಿ ಒಟ್ಟಿಗೆ ಮಾಡ್ತಿಲ್ಲ. ಅವರು ಪ್ರತ್ಯೇಕ ಹೋರಾಟ ಅನೇಕ ಮಾಡಿದ್ದಾರೆ, ನಾವು ಪ್ರತ್ಯೇಕ ಹೋರಾಟ ಮಾಡಿ ಚುನಾವಣೆಗಳನ್ನು ಒಟ್ಟಿಗೆ ಮಾಡ್ತೇವೆ. ಈಗ ಉದಾಹರಣೆಗೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಮಾಡಿದ್ವಿ ಮೈಸೂರಿನಲ್ಲಿ ಒಟ್ಟಿಗೆ. ಅನೇಕ ಸಾರಿ ಇಮಿಡಿಯೇಟ್ ನಾವು ಡಿಸಿಷನ್ ತೆಗೆದುಕೊಂಡಿದೀವಿ, ಅವರು ಮಾಡ್ತಾ ಇದ್ದಾರೆ. ಅವ್ರನ್ನು ಬೆಲೆ ಏರಿಕೆ ವಿರುದ್ಧ ವಿವಿಧ ಮುಖಗಳಲ್ಲಿ ಹೋರಾಟ ನಡಿಬೇಕು. ಬೇರೆ ಬೇರೆಯವರು ಹೋರಾಟ ಮಾಡ್ತಿದ್ದಾರೆ, ಹಂಗ್ ಮಾಡ್ತಾ ಇದ್ದೀವಿ. ಹಾಗಂತ ಹೇಳಿ ಅವ್ರನ್ನ ಬಿಟ್ಟಲ್ಲ, ಒಂದೇ ವಿಷಯಕ್ಕೆ ನಾವಿಬ್ರು ಹೋರಾಟ ಮಾಡ್ತಾ ಇದ್ದೀವಿ.